ತಂದೆಯ ದೇವದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪಾಲನೆ ನನ್ನ ಏಕೈಕ ಗುರಿ. ಅದು ಹಾಗಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಷಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಏನು ಪ್ರಯೋಜನ? ಉಭಯರು ಶಾಂತಿಯಿಂದ ಇರುವುದು ಒಳಿತಲ್ಲವೇ? ನಿನ್ನ ಮಾತಿನ ಅರ್ಥ? ಪ್ರಭು, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತಗೊಂಡ ಈ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿರುವ ರಕ್ತವನ್ನು ಅದಾವ ಜೊಳೆದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಪರಮಾತ್ಮ. ಆದುದರಿಂದ ನೀನು ಆ ದುರ್ಯೋಧನನ ಬಳಿಗೆ ಹೋಗಿ ನಮ್ಮ ಪರವಾಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದ್ದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಧರ್ಮದ ಕಟ್ಟು ಬೃಹತ್ಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಪಾತ್ರವೆಂಬ ಪಾಶ ನಮ್ಮನ್ನು ಸೆರೆಹಿಡಿದಿದೆ. ಛೇ, ಸುಡಬೇಕು ನಮ್ಮ ಈ ಏಡಿ ಜನ್ಮವನ್ನು. ಓ ಭೀಮಸೇನ, ನೀನು ಸಹ ಸಂಧಿಗೆ ಒಪ್ಪಿದಂತೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮ ನೇಕೆ ಸಜೀವವಾಗಿ ಕೊಲ್ಲುವೆ. ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟದೇವಗಳದು. ಅವುಗಳನ್ನು ತೊಲಗಿಸಿ ಮುಂಬರುವ ಪ್ರಯತ್ನ ಪಟ್ಟರೆ ನಿಮ್ಮ ಮಮಕಾರದ ಪೆಟ್ಟು ನಮ್ಮ ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಏಳು ಜನ್ಮಕ್ಕೆಷ್ಟು. ಈಗ ಚೆನ್ನಾಯಿತು, ನೀನು ಸಂಧಿಗೆ ಒಪ್ಪಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು, ಇದಕ್ಕೆ ನಿಮ್ಮ ಅಭಿಮತ? ಅಗ್ರಜನ ಅಭಿಮತವೇ ನಮ್ಮ ಅಭಿಮತ. ತಂಗಿ, ದುಃಖದಲ್ಲೇ ನಂದಿನಿ, ಏಕಮ್ಮ ಹೀಗೆ ಕೆಡಲಾಗಿ ನಿಂತಿರುವೆ? ಈ ನಿನ್ನ 5 ಪತಿಯರ ಅಭಿಪ್ರಾಯವು ನಿನಗೆ ಧರ್ಮ ಸಮ್ಮತ ತಾನೆ? ಅಣ್ಣ, ಪತ್ನಿಗಾದ ಅವಮಾನವನ್ನು ಲೇಷ ಮಾತ್ರವೂ ಸರಿಸದೆ ಬಾರಿ ಬಾರಿಯೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮಸಮ್ಮತವನ್ನು ಹೇಗೆ ಹೇಳಲಿ ಅಣ್ಣ? ಧರ್ಮರಾಯ ಧರ್ಮ ಧರ್ಮ ಎಂದು ಹಗಲಿರುಳು ಅಂಬಲಿಸುತ್ತಾ ಜೂಜಿನ ವ್ಯಾಮೋಹವನ್ನು ತಲೆಗೇರಿಸಿಕೊಂಡು ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮ ಪ್ರಭು. ಈ ನಿನ್ನ ಅಭಿಪ್ರಾಯ ಧರ್ಮಸಮ್ಮತ ಲೋಕಸಮ್ಮತ? ಭೀಮಸೇನ, ಬಂಡಿ ಬಂಡಿ ಕೂಡನ್ನು ತಿನ್ನುತ್ತಿದ್ದ ಬಂಡ ಮಗನನ್ನು ಕೊಂದ ಧ್ರುವದಂಡ. ಅದನ್ನು ಬಿಚ್ಚಿಟ್ಟು ಕೈಗೆ ಸಾಕು ಸಾಕು ಮಾಡಿದೆಕೋ. ಅರ್ಜುನ, ಪಾರ್ಥ, ಪಾಲ್ಗುಣ, ಕಿರೀಟಿ, ಗಾಂಡೀವಿ, ಸವ್ಯಸಾಚಿ, ಧನಂಜಯ, ಕೃಷ್ಣರಾಜೇಯ, ನಿನಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟ್ಟು ಕೈಗೆ ಬಳೆಗಳನ್ನು ತುಂಬಿಕೋ. ಅಣ್ಣ, ಇವರು ಯಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು ಅಣ್ಣ, ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ಆ ದುಷ್ಟ ದುಶ್ಯಾಸನ ಒಡಲ ಬಗೆದು ಆ ಬೆಸೆರಕ್ತದಿಂದ ನನ್ನ ಆದರೆ ಅಣ್ಣ, ಅಗ್ನಿ ಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡುವೆನು ಅಣ್ಣ, ಪ್ರಾಣ ತ್ಯಾಗ ಮಾಡುವೆನು. ಈಗ ಚೆನ್ನಾಯಿತು. ಇವರ 5 ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಇನ್ನೊಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡುವೆಯಂತೆ? ಈಕೆ ಅಭಿಪ್ರಾಯ ಹೀಗೆ ಆಯಿತೆಂದು ಕೇಳಿದನಷ್ಟೇ. ಅವಳ ಮಾತನ್ನು ನೀನು ಕೇಳಿದೆಯಲ್ಲ, ಬಿಡು. ಯಾಕೆ, ನೀನು ಕೇಳಲಿಲ್ಲವೇ? ಕೇಳಿದೆ, ಚೆನ್ನಾಗಿ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯೋದು. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಕೇಳುವುದು ಪತಿಯರಾದ ನಿಮ್ಮೆಲ್ಲರ ಕರ್ತವ್ಯ. ಏಕೆ? ಇನ್ನುಳಿದ 4 ಅವಳ ಪತಿಗಳಲ್ಲವೇ?
ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲದೆಯೇ ನೀನು ಅಂದು ಕುರುಸಭೆಯಲ್ಲಿ ಹುಡುಗಿ ನಡೆಗಲಿ, ಈ ಭೂಮಿ ನಡಗಿ ನಡಗಿ ಬಿರಿಯಲಿ. ರವನವು ಸಪ್ತ ಸಾಗರ ಹೋಗರೆಯಲಿ. ಹುಡುಗಿ ನಡೆಗಲಿ, ಈ ಭೂಮಿ ನಡಗಿ ನಡಗಿ ಬಿರಿಯಲಿ. ರವನದಲ್ಲಿ ಸಪ್ತ ಸಾಗರ ಹೋಗರೆಯಲಿ. ಕುರವರ ಶಿರವನ್ನು ತಡೆಯಲು ಬಿಡಲ್ಲ. ಕುರವರ ಶಿರವನ್ನು ತಡೆಯಲು ಬಿಡಲ್ಲ. ವರದಿ ಕಂಪದಲ್ಲಿ ಒದಗಿ ಬೆಳೆದಯವ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮಸೇನ, ಈಗ ಚೆನ್ನಾಯಿತು. ವಾಸುದೇವ, ಅರ್ಜುನ, ಮರೆತಿದೇಕೆ? ವಿಷಸರ್ಪಕ್ಕೆ ಹಾಲು ಉಣಿಸಿ ಕನಿಕರಿಸಿದರೆ ಅದು ಅಮೃತವಾದೀತೆ. ನಮಗೆ ನಾನಾ ರೀತಿಯ ಕಷ್ಟ ಕ್ಲೇಷ್ಟಗಳನ್ನುಂಟು ಮಾಡಿದ ಆ ಪಾಷಂಡೊಡನೆ ಸಂಧಿಯೇ ನಮಗೆ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಥವಾಗಿ ಉಳಿಯಬೇಕಾದರೆ ನಾವು ಯುದ್ಧವನ್ನು ತಿರಸ್ಕರಿಸಲೇಬೇಕು. ಯುದ್ಧವನ್ನು ನಡೆದು ತೀರಲೇಬೇಕು. ಅರ್ಜುನ ಧರ್ಮನಂದನ, ನಿನ್ನ ಸಹೋದರರು ಬಹಿರಂಗವಾಗಿ ನಿನಗೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗೆ ಎಂದು ಉಕ್ಕಿ ಹರಿಯುತ್ತಿದೆ. ಅದನ್ನು ದಮನ ಮಾಡುವುದು ಹೇಗೆ ಎಂದು ತಿಳಿಯದೆ ಈಗ ತೆವಕ ಪಡುತ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪ್ರಭು, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನನ ಸೇಡಿನ ಜ್ವಾಲೆ ಬತ್ತಿ ಆರಲೇಬೇಕು. ತಂಗಿ ದೃಪದ ನೆರೆಯಿಂದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದಲೇ ಸರ್ವರಿಗೂ ಶ್ರೇಯಸ್ಸು. ಈ ಸಂಧಿಗಾಗಿಯೇ ನಾಡಿನ ಕುರಸಭೆ. ಅಣ್ಣ, ಧರ್ಮಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ನಿನ್ನಲ್ಲಿ ಸರಗುಟ್ಟು ಬೇಡುವೆನು ಅಣ್ಣ. ತಂಗಿ ಅಗ್ನಿಸುತ್ತೆ, ನೀನು ಚಿಂತಿಸಬೇಡ. ನಾನು ದುರ್ಯೋಧನನ ಬಳಿಗೆ ಹೋಗಿ ಸರ್ವ ಪ್ರಕಾರದಿಂದ ಯುದ್ಧವನ್ನು ಸಿದ್ಧಪಡಿಸಿಯೇ ಬರುವೆನು. ಆದರೆ ಈ ನಿನ್ನ 5 ಪತಿಗಳನ್ನು ತಿದ್ದುಕೊಳ್ಳುವ ಭಾರ ನಿನ್ನದು. ನಾನಿನ್ನು ಬರಲೇ? ಆಗಬಹುದು ಅಣ್ಣ.